ಬೆಂಗಳೂರಿನ ಶಾಂತಿನಗರದಲ್ಲಿರುವ ಹಾಕಿ ಕ್ಲಬ್ನಲ್ಲಿ ರಾಜ್ಯದ ಕೇಬಲ್ ಆಪರೇಟರ್ ಅಸೋಸಿಯೇಷನ್ ವತಿಯಿಂದ ಇವತ್ತು ಕೇಬಲ್ ಡೇ ಹಮ್ಮಿಕೊಳ್ಳಲಾಗಿತ್ತು. 26ನೇ ವರ್ಷದ ಕೇಬಲ್ ಡೇ ಸಂಭ್ರಮವನ್ನ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಯಿತು. ರಾಜ್ಯದ ವಿವಿಧೆಡೆಯಿಂದ ಕೇಬಲ್ ಆಪರೇಟರ್ಸ್ ಸಂಘದ ಪದಾಧಿಕಾರಿಗಳು ಈ ಸಂಭ್ರಮದಲ್ಲಿ ಭಾಗವಹಿಸಿದರು. ಕಳೆದ 26 ವರ್ಷಗಳಿಂದ ಈ ಕೇಬಲ್ ಡೇ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇದೆ. ಕೇಬಲ್ ಆಪರೇಟರ್ಸ್ಗೆ ಇವತ್ತಿನ ದಿನಗಳಲ್ಲಿ ಪೈಪೋಟಿ ಹೆಚ್ಚಾಗಿದ್ದು ಕೇಬಲ್ ವಹಿವಾಟು ಕಷ್ಟಕರವಾಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಮತ್ತು ದೇಶದಲ್ಲಿ ಇರುವ ಎಲ್ಲಾ ಕೇಬಲ್ ಆಪರೇಟರ್ಸ್ಗಳು ಪೈಪೋಟಿಗೆ ಹೊಂದಿಕೊಳ್ಳಬೇಕಿದೆ ಅಂತ ಅಭಿಪ್ರಾಯ ಸಭೆಯಲ್ಲಿ ಕೇಳಿಬಂತು. ಇನ್ನು ಕಾರ್ಯಕ್ರಮದಲ್ಲಿ ಹಿರಿಯ ಕೇಬಲ್ ಆಪರೇಟರ್ಗಳಿಗೆ ಸನ್ಮಾನಿಸಲಾಯಿತು. ಆಚರಣೆ ಮಾಡ್ತಾ ಇದ್ದೀವಿ. 26 ವರ್ಷದಿಂದನೂ ನಾವು ಪ್ಯಾಲೇಸ್ ಗ್ರೌಂಡು ನಾನಾ ಥರ ಚೌಡ ಮೆಮೋರಿಯಲ್ಲು ನಾನಾ ಥರ ಹಾಲುಗಳಲ್ಲಿ ಮಾಡ್ತಾ ಇದ್ವಿ. ಈ ಸಲ ಸರಳವಾಗಿ ಆಚರಣೆ ಮಾಡೋಣ, ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ನಮಗೆ ಈ ಟೆಕ್ನಿಕಲ್ ಇಶ್ಯೂಸ್ ಇದೆ, IP ಪ್ರಾಬ್ಲಮ್ಸು ಮತ್ತು ಸೆಟಪ್ ಬಾಕ್ಸ್ಗಳು ಆಗಾಗ ನಿಂತೋಗಿರೋವಂಥದ್ದು, ಮತ್ತೆ ರಿಪೀಟ್ ಆಗಿರೋಂಥ ಚಾನಲ್ಸು, ಸೀರಿಯಲ್ಸ್ ಆಗ್ಬೋದು, ಮೂವೀಸ್ ಆಗ್ಬೋದು, ಅದನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡಿ ಎಲ್ಲ ಸ್ವಲ್ಪ ಮಾಡಿದ್ರೆ ಅದೇ ಥರ ಕೇಬಲ್ TV ಇನ್ನು ಪ್ಲಸ್ ಆಗುತ್ತೆ. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ಬ್ರಾಡ್ಕಾಸ್ಟರ್ಸು ಮತ್ತು MSOಸು ಕೇಬಲ್ ಆಪ್ರೇಟರ್ಗಳು ಮಧ್ಯದಲ್ಲಿ ಯಾವುದೇ ಒಂದು ಗ್ಯಾಪ್ ಬರಬಾರ್ದು ಅನ್ನೋದು ಒಂದು ಸರಳ ರೀತಿಯಲ್ಲಿ ಇವತ್ತು ಕರೆದು ಎಲ್ಲರಿಗೂ ಒಂದು ಕೆಲವು ಪ್ರೋಗ್ರಾಮ್ ಬಗ್ಗೆ ಮತ್ತು ಮುಂದೆ ಹೆಂಗೆ ಕೇಬಲ್ TV ಉದ್ಧಾರ ಮಾಡಬೇಕು, ನಾವೆಲ್ಲ ಯಾವ ಥರ ಒಗ್ಗಟ್ಟಾಗಿದ್ದು ನ್ಯೂಸ್ ಚಾನಲ್ಸ್ ಆಗ್ಬೋದು, ಎಂಟರ್ಟೈನ್ಮೆಂಟ್ ಚಾನಲ್ ಆಗ್ಬೋದು, ಕೇಬಲ್ ಆಪ್ರೇಟರ್ಗಳ ಜೊತೆ ಸೇರಿ ನಾವೆಲ್ಲ ಯಾವ ಥರ ಈ ಇಂಡಸ್ಟ್ರಿನ ತಗೊಂಡು ಹೋಗ್ಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ತಿಂಗಳು ಎಲ್ಲರೂ ಸೇರಿ ಒಂದು ಸಭೆ ಮಾಡಿ ಪ್ಲಸ್ ಮಾಡೋಕ್ಕೆ ಕಾಂಪಿಟೇಷನ್ನ ಸವಾಲಾಗಿ ಎದುರಿಸಿ ಅದನ್ನು ಯಾವ ಥರ ಮುಂದುವರಿಬೇಕು ಅನ್ನೋದು ನಾವು ಚರ್ಚೆ ಮಾಡಿ ನಿರ್ಣಯ ತಗೊತೀವಿ.